ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಲ್ಲಿ ದೇವರಿಗೆ ಮಾಡಿದ್ದೀವಿ. ಯಾವ ಉದ್ದೇಶಕ್ಕೋಸ್ಕರ ಮನೆ ದೇವರ ಅನುಗ್ರಹದಿಂದ, ಗುರುಗಳ ಆಶೀರ್ವಾದದಿಂದ ನಮ್ಮ ಮನೆಯಲ್ಲಿ ಇವತ್ತು ನಾವು ನಮ್ಮ ಮನೆಯಲ್ಲಿ ದೇವರಿಗೆ ಮಾಡಿದ್ದೀವಿ. ಇವ್ರು ನೋಡಿ ಮಹಾಲಕ್ಷ್ಮಿಯನ್ನೆಲ್ಲ ಕಳಶ ಪ್ರತಿಷ್ಠಾಪನೆ ಮಾಡಿ ಸೀರೆ ಎಲ್ಲ ಉಡಿಸಿ ಯಾಕೆ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಎಲ್ಲ ಹೇಳ್ತೀನಂತೆ ನೀವು ಮುಂದೆ. ನಮ್ಮ ಮನೆ ದೇವರು ಕೊಡೇಕಲ್ ಬಸವೇಶ್ವರ ಪ್ರಸನ್ನ ಅಂತ ಬರುತ್ತೆ ನೋಡಿ. ಕೊಡೇಕಲ್ ಬಸವೇಶ್ವರ ನಮ್ಮ ಮನೆ ದೇವರು. ಇದನ್ನೆಲ್ಲ ನೋಡಿಕೊಂಡು ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು ಒಳಗಡೆ ಅಡುಗೆ ಮಾಡಿಕೊಂಡು ಎಲ್ಲ ಇದನ್ನು ಮಾಡ್ತಾ ಇರ್ಬೇಕಾದ್ರೆ ಇವತ್ತು ನೋಡ್ರಿ ಕಲ್ಲು ಪೂಜೆ ಮಾಡಿದ್ದೀವಿ. ಆಮೇಲೆ ಬಿಸು ಕಲ್ಲು ಪೂಜೆ ಮಾಡಿದ್ದೀವಿ. ಹಸೆ ಕಡ್ಲಿ ನೆನೆಕ್ಕೀವಿ. ನಮ್ಮ ಅಕ್ಕ ಏನೋ ನೈವೇದ್ಯ ಮಾಡೋಕ್ಕೆ ಅಂತ ಏನೋ ತೊಗೊಂಡೋಗ್ತಾಯಿದ್ಲು. ಎರಡು ಮನೆಯಲ್ಲಿನೂ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ಅಪ್ಪಾಜಿ, ನಮ್ಮ ದೊಡ್ಡಪ್ಪಾಜಿ ಇವ್ರ ಅನುಗ್ರಹವೂ ಇದೆ. ಮೊಮ್ಮಕ್ಕಳು ಮುಂಜಿ ಮಾಡ್ತಾಯಿದ್ವಿ ನಾವು ಇವತ್ತು. ಆಮೇಲೆ ಇವ್ರ ಬಗ್ಗೆ ಏನು ಹೇಳೋಕ್ಕಾಗುತ್ತೆ, ಇವರೇ ನಮಗೆಲ್ಲ. ಆಮೇಲೆ ನೋಡಿ ಮನೇಲಿ ಎಲ್ಲರೂ ಬಂಧು ಮಿತ್ರರು ಹೊಂದಿದ್ರು. ನಮ್ಮ ಉಪಾಧ್ಯಕ್ಷರು ಬೇರೆ ಇದ್ದರು. ಆಮೇಲೆ ಈ ಕಡೆ ಮನೆಗೆ ಬಂದರು. ಈ ಕಡೆ ಮನೆಯಲ್ಲೂ ಅದೇ ಪರಿಸ್ಥಿತಿ. ನನ್ನ ಮಗಳು ಹಾಯ್ ಎಲ್ಲರೂ ಈ ಥರನೇ ಮಾಡ್ತಾಯಿದ್ದು. ಆಮೇಲೆ ನೋಡಿ ಇಲ್ಲಿ ಶ್ರೀಕಾಳಿಕಾದೇವಿ ಪ್ರಸನ್ನ ಮನೆ ಒಳಗಡೆ ನೋಡ್ತೀನಿ ನೋಡಿ. ಇದನ್ನೆಲ್ಲ ನೋಡಿದ ಮೇಲೆ ನಿಮಗೇನೋ ದೊಡ್ಡದಾಗೇನೆ ಫಂಕ್ಷನ್ ಮಾಡ್ತಾಯಿದ್ದಾರೆ ಇವರು ಅಂತ ಅನಿಸಿರ್ಬೋದು. ಹಾಗೇ ಮಾಡಿದ್ದೀವಿ, ದೊಡ್ಡದಾಗೇ ಇದೆ. ಅದನ್ನು ಇವಾಗ ಒಲೆ ಪೂಜೆನ ನಮ್ಮಮ್ಮ ಮಾಡ್ತಾಯಿದ್ದಾರೆ. ರಾಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ, ನಾಗಲಿಂಗ ಸ್ವಾಮಿಯ ಆಶೀರ್ವಾದ. ಇಲ್ಲಿನೂ ನಾವು ದೇವ್ರು ಮಾಡ್ತಾಯಿದ್ದೀವಿ. ನಮ್ಮ ತಂಗಿ, ನಮ್ಮ ಅತ್ತೆ ನೋಡಿ ಹಾಯ್ ಮಾಡ್ತಾಳೆ. ಆಮೇಲೆ ನಮ್ಮ ತಂಗಿನೂ ಹಾಯ್ ಅಂತ ಹೇಳ್ತಾಳೆ. ಲಕ್ಷ್ಮಿ ತುಂಬಿಡ್ತಾ ಇದ್ದಾರೆ. ಇದೆಲ್ಲ ದೇವ್ರಿಗೆ ಮಾಡ್ತಾಯಿರೋ ಮುನ್ಸೂಚನೆ ಮುಂದೆ ಅಂತಂದರೆ ನಮ್ಮ ಮನೆಯಲ್ಲಿ ನಾವು ನಮ್ಮ ಮಕ್ಕಳದು ಮುಂಜ್ವಿ ಇಟ್ಕೊಂಡಿದ್ವಿ. ಮುಂಜ್ವಿ ಅಂತಂತೇಳಿ ಉಪನಯನ ಇಟ್ಕೊಂಡಿದ್ದೀವಿ. ಅದಕ್ಕಂತಲೇ ನಾವು ಇವಾಗ ಬಿಫೋರ್ 5 ದಿವಸಕ್ಕಿಂತ ಮುಂಚೆ ದೇವ್ರಿಗೆ ಮಾಡಿದ್ದೀವಿ. ನೋಡಿ ಇಲ್ಲಿ ಕಲ್ಲು ಪೂಜೆ ಮಾಡಿದ್ದೀವಿ, ಅಲ್ಲಿನ ಕಲ್ಲು ಪೂಜೆ ಮಾಡಿದ್ದೀವಿ. ನಮ್ಮ ಮಿಸ್ಸಸ್ ಆಲ್ರೆಡಿ ರೆಡಿ ಆಗ್ತಾಯಿದ್ದಾರೆ ನೋಡಿ, ಹೆಂಗೆ ರೆಡಿ ಆಗ್ತಾಯಿದ್ದಾಳೆ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ನಮ್ಮ ಮಿಸ್ಸಸ್ ಆಲ್ರೆಡಿ ರೆಡಿ ಆಗಿದ್ದಾರೆ. ಎಲ್ಲರೂ ರೆಡಿ ಆಗಿದ್ದಾರೆ. ಅಪಾರವಾಗಿ ಬಂಧು ಬಳಗ ಬಂದಿದೆ. ಎಲ್ಲರೂ ಬಂದು ಎಲ್ಲರೂ ಸಂತೋಷದಿಂದ ನಮ್ಮ ಮನೆಯಲ್ಲಿ ಇವತ್ತು ನಾವು ನಮ್ಮ ಮನೆಗೆ ದೇವ್ರಿಗೆ ಮಾಡ್ತಾಯಿದ್ದೀವಿ. ಅರ್ಶಿನ ಶಾಸ್ತ್ರನೂ ಇರುತ್ತೆ. ಸೇಮ್ ಎಲ್ಲ ಮದುವೆ ಥರನೇ ಇರುತ್ತೆ. ಡಿಟ್ಟು ಸುರ್ಗಿ ನೀರು ಹಾಕ್ತೀವಿ, ಅರ್ಶಿನ ಹಚ್ತೀವಿ, ಎಲ್ಲ ನಡೆಯುತ್ತೆ ನೋಡಿ. ಇದನ್ನು ಗಂಟು ಕಟ್ತಾಯಿದ್ದಾರೆ. ಅಂದರೆ ಇವಾಗ ಹಂದರಗಂಬ ತರ್ತಾರಲ್ವ, ಅದಕ್ಕೆ ಅಂತ ಸೋದರ ಮಾವರು ಹಂದರಗಂಬ ತೊಗೊಂಬರ್ತಿರ್ತಾರೆ. ಅದಕ್ಕಂತಲೇ ನಮ್ಮ ಅತ್ತಿ ನಮ್ಮ ತಂಗಿ ಎರಡು ಸೇರಿಬಿಟ್ಟು ಅರ್ಶಿನ ಹಚ್ಚಿಬಿಟ್ಟು ಗಂಟು ಕಟ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್, ಹೆಂಗೆ ಗಂಟು ಕಟ್ತಾಯಿದ್ದಾರೆ ಅಂತಂದರೆ ಫುಲ್ ಅರ್ಶಿನ ಬಟ್ಟೆ ಮಾಡಿಬಿಡ್ತಾರೆ. ಅದನ್ನು ಅರ್ಶಿನದ ಬಟ್ಟೆ ಮಾಡಿಬಿಟ್ಟು ಫುಲ್ ಅರ್ಶಿನ ಇದನ್ನು ಮಾಡ್ತಾರೆ. ಅದಕ್ಕೆ ಏನೇನೋ ಉತ್ತತ್ತಿ, ಅಡಿಕೆ, ಹಸೆಗಡ್ಲಿ ಅವೆಲ್ಲ ಏನೇನೋ ಹಾಕ್ತಾರೆ. ಈ ಥರ ಎಲ್ಲ ಹಾಕಿಬಿಟ್ಟು ಆಮೇಲೆ ಇದಕ್ಕೆಲ್ಲ ನಮ್ಮ ಅತ್ತಿನೂ ಹೇಳ್ಕೊಡ್ತಾಯಿದ್ರು. ಹಿಂಗೆ ಇಷ್ಟಿಷ್ಟೆಲ್ಲ ಹಾಕ್ಬೇಕು, ಹಿಂಗೆಲ್ಲ ಹಾಕ್ಬೇಕಂತಂತೇಳಿ. ನಮ್ಮ ಅಮ್ಮನೂ ಅಲ್ಲಿ ಕುಂತಿದ್ದಾರೆ ನೋಡಿ, ಅವರೇ ಹೇಳ್ಕೊಡ್ತಾಯಿದ್ರು. ಆಮೇಲೆ ಮತ್ತು ಬಂದವ್ರಿಗೆಲ್ಲ ನಾಷ್ಟದ ವ್ಯವಸ್ಥೆ ಮಾಡ್ಬೇಕಂತೇಳ್ಬಿಟ್ಟು ನಾಷ್ಟದ ವ್ಯವಸ್ಥೆನೂ ಇತ್ತು. ಹೊರಗಡೆ ಪೆಂಡಲ್ ಹಾಕಿದ್ದೀವಿ ದೊಡ್ಡದಾಗಿ. ಎಲ್ಲರೂ ನಾಷ್ಟ ಮಾಡ್ತಾಯಿದ್ರು. ಉಪ್ಪಿಟ್ಟು, ಚುಮ್ಮರಿ, ಕರ್ಚಿಕಾಯಿ ನಾಷ್ಟಾಗೆ ನೋಡಿ. ಎಲ್ಲರೂ ಬಂದಿದ್ದಾರೆ, ಬಂಧು ಬಾಂಧವರೆಲ್ಲರೂ ಬಂದಿದ್ದಾರೆ. ನಮ್ಮ ಬೀಗರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ನಮ್ಮ ಅಧ್ಯಕ್ಷರು ನೋಡಿ ಆಲ್ರೆಡಿ ಉಪ್ಪಿಟ್ಟು ತಿನ್ನಕ್ಕೆ ಕುಂತಿದ್ದಾರೆ. ನಮ್ಮ ಉಪಾಧ್ಯಕ್ಷರು ಅಲ್ಲೇ ಇರ್ತಾರೆ. ಅಧ್ಯಕ್ಷರಲ್ಲೂ ಉಪಾಧ್ಯಕ್ಷರು ಅಲ್ಲೇ ಇಬ್ಬರು ಸೇರ್ಕೊಂಡ್ಬಿಟ್ಟು ಇದು ಮಾಡ್ತಾಯಿದ್ರು. ಎಲ್ಲರೂ ನಾಷ್ಟ ಮಾಡ್ತಾಯಿದ್ರು. ನಾನೇನು ಮಾಡಿದ್ದಿಲ್ಲ, ನಾನು ಆಮೇಲೆ ಮಾಡ್ತೀನಿ ಅಂತಂತೇಳಿ ಸುಮ್ಮನೆ ಹೋದೆ. ಸೊ ಇನ್ನೂ ಮುಂದೆ ತುಂಬ ಕಾರ್ಯಕ್ರಮಗಳಿರ್ತವೆ. ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಇರ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ನೋಡ್ತಾ ಇರಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಸ್ಟೇ ಟ್ಯೂನ್. ಮತ್ತೆ ಸಿಗ್ತೀನಿ.